ಹಲೋ ನಮಸ್ಕಾರ ಸ್ನೇಹಿತರೆ, ಮತ್ತೊಂದು ವಿಡಿಯೋಗೆ ನಿಮಗೆ ಸ್ವಾಗತ. ಇವತ್ತು ಹಲೋ ಸ್ನೇಹಿತರೆ, ನಿಮಗೆ ಟೆನ್ಷನ್ ಬಿಡಿ, ಸ್ಮೈಲ್ ಮಾಡ್ತಾ ನೋಡಿ, ವಿಡಿಯೋನ ಎಂಜಾಯ್ ಮಾಡಿ. ಒಂದು ಲೊಕೇಶನ್ ಬಂದು ಮಹದೇವಪುರ ಶೂಟಿಂಗ್ ಪಾಯಿಂಟ್ ಅಂತ ಹೇಳಿ, ತುಂಬಾ ಫಿಲ್ಮ್ಗಳು ಶೂಟಿಂಗ್ ಆಗಿದೆ. ಸ್ಪಾಟ್ ಮಾತ್ರ ಕ್ರೇಜಿ ಆಗಿದೆ. ಅಲ್ಲಿಗೆ ಇವತ್ತು ಹೋಗ್ತಿರೋದು ನಾವು ಜರ್ನಿ. ಲೆಟ್ಸ್ ಗೋ, ಹೋಗೋಣ ಬನ್ನಿ. ಇನ್ನೊಂದು ಏನಪ್ಪ ಅಂದ್ರೆ, ಇದು ಬೆಂಗಳೂರಿಂದ 120 ಕಿಲೋಮೀಟರ್ ಆಗುತ್ತೆ ನಿಮಗೆ, ಮೈಸೂರಿಂದ 20 ಕಿಲೋಮೀಟರ್ ಆಗುತ್ತೆ, ಶ್ರೀರಂಗಪಟ್ಟಣದಿಂದ ಒಂದು 5-10 ಕಿಲೋಮೀಟರ್ ಆಗುತ್ತೆ. ಶ್ರೀರಂಗಪಟ್ಟಣದಿಂದ ಲೆಫ್ಟ್ ಹೋಗ್ಬೇಕು, ಅಲ್ಲಿ ಈ ಸ್ಪಾಟ್ ಬರುತ್ತೆ. ತುಂಬ ಕ್ರೇಜ್ ಆಗಿದೆ, ಚೆನ್ನಾಗಿದೆ ಸ್ಪಾಟ್ ಮಾತ್ರ. ನೇಚರ್ ಮಧ್ಯೆ ಪಕ್ಕದಲ್ಲಿ ವಾಟರ್ ಸ್ಟ್ರೀಮ್ ಇದೆ. ಸೊ ಹೋಗ್ತಾ ನಿಮಗೆಲ್ಲ ಇನ್ಫಾರ್ಮೇಷನ್ ಹೇಳ್ತೀನಿ, ಯಾರು ವಿಡಿಯೋನ ಸ್ಕಿಪ್ ಮಾಡಬೇಡಿ, ಕಂಟಿನ್ಯೂ ಆಗಿ ನೋಡಿ. ಹೋಗ್ತಿರೋ ರೂಟ್ ಬಂದು ನಾರ್ಮಲ್ ಅದೇ ಬಿಡದಿ, ರಾಮನಗರ, ಚನ್ನಪಟ್ಟಣ, ಮದ್ದೂರು, ಮಂಡ್ಯ, ಶ್ರೀರಂಗಪಟ್ಟಣ, ನಿಯರ್ ರಾಮನಗರ ಹತ್ರ ಇದ್ದೀನಿ ಇವಾಗ. ಬೆಳಗ್ಗೆ ವೆದರ್ ಮಾತ್ರ ಸೂಪರು, ನೋಡ್ತಿರ್ಬೋದು ನೀವು. ಅಲ್ಲಿ ತುಂಬ ಕನ್ನಡ ಫಿಲ್ಮ್ ಎಲ್ಲ ಶೂಟಿಂಗ್ ಎಲ್ಲ ಆಗಿದೆ ಆ ಸ್ಪಾಟಲ್ಲಿ. ಮತ್ತೊಂಥರ ಡಿಫ್ರೆಂಟ್ ಆಗಿದೆ ಲೊಕೇಶನ್ನು. ಮತ್ತು ಇನ್ನೂ ಯಾರೇ ಕ್ಯಾಂಪಿಂಗ್ ವಿಡಿಯೋಸ್ ನೋಡಿಲ್ಲ, ಮಡಿಕೇರಿಗೆ ರೈಡ್ ಮಾಡಿದ್ವಿ. ಲಾಸ್ಟ್ ಕ್ಯಾಂಪಿಂಗ್ ಎಲ್ಲ ಮಾಡಿದ್ವಿ, ಅದರೆಲ್ಲ ವಿಡಿಯೋ ಲೈವ್ ಆಗಿದೆ. ಇನ್ನೂ ಯಾರು ನೋಡಿಲ್ಲ ಹೋಗಿ ಬೇಗ ನೋಡಿ, ಚೆಕ್ಔಟ್ ಮಾಡಿ ಈ ವಿಡಿಯೋ ಆದಮೇಲೆ. ಇನ್ನೊಂದೇನಪ್ಪ ಅಂತಂದರೆ, ಈ ಥರ ನಿಮಗೆ ಟ್ರಾವೆಲ್ ಸ್ಟೋರೀಸು, ಟ್ರಾವೆಲ್ ಜರ್ನಿ, ಮೋಟೋ ವ್ಲಾಗಿಂಗು ಮತ್ತು ಹೊಸ ಲೊಕೇಶನ್ಸ್ ಎಕ್ಸ್ಪ್ಲೋರ್ ಮಾಡೋದು, ಈ ಥರ ನಿಮಗೆ ಕಂಟೆಂಟ್ ಇಷ್ಟ ಆದರೆ ಯಾರೋ ಹೊಸಬ್ರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲನೂ ವಿಡಿಯೋಗಳಲ್ಲಿ ಇನ್ಫಾರ್ಮೇಷನ್ ಇರುತ್ತೆ, ಈಸಿ ಆಗುತ್ತೆ ಹೋಗಕ್ಕೆ. ನೆಕ್ಸ್ಟ್ ಯಾವುದೋ ಲೊಕೇಶನ್ಗೆ ಹೋದ್ರೂ ಜರೇ ನಿನ್ನ ಕಂಡಕ್ಷಣ ಆಹಾದಿಂದ ಮನ ತಾನು ಕುಣಿದು ತನನ. ಇನ್ನೊಂದು ಮಾನ್ಸೂನ್ ಬರ್ತಾ ಇದೆ ಸ್ನೇಹಿತರೆ, ಆದಷ್ಟು ಬೇಗ ಒಂದು 1 ಮಂತ್ ನೆಕ್ಸ್ಟ್ ಇನ್ನು ಜರ್ನಿ ಮಾತ್ರ ಸಖತ್ತಾಗಿರುತ್ತೆ. ಮಾನ್ಸೂನ್ ರೈಡ್ಸ್ ಎಲ್ಲ ಒಳ್ಳೆ ಜಾಗ ಎಕ್ಸ್ಪ್ಲೋರ್ ಮಾಡ್ತೀವಿ ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ. ಮೌಂಟೇನ್ಸ್, ಬೀಚು, ಫಾಲ್ಸು, ಫಾರೆಸ್ಟು, ಇನ್ನೂ ಈ ಥರ ಕೆಲವೊಂದು ಮುಂತಾದಗಳು ಎಲ್ಲ ನಿಮ್ಮ ವಿಡಿಯೋದಲ್ಲಿ ಬರುತ್ತೆ ಮುಂದಿನ ದಿನಗಳಲ್ಲಿ. ನೀವೆಲ್ಲ ಈ ಚಾನಲ್ ಎಕ್ಸ್ಪೆಕ್ಟ್ ಮಾಡ್ಬೋದು. ಸ್ನೇಹಿತರೆ ನೋಡ್ಬೋದು, ಇಲ್ಲೊಂದು ಕಲ್ಯಾಣಿ ಇದೆ, ಆಗಿದೆ, ಸಖತ್ತಕ್ಕ ಅಂತ ಇದೆ ನೋಡ್ಬೋದು ನೀವು ಲೊಕೇಶನ್ನು. ಇದು ಆನ್ ದ ವೇಲೆ ಬರುತ್ತೆ ನಿಮಗೆ ಚನ್ನಪಟ್ಟಣ ಹತ್ರ. ಸುತ್ತಕ್ಕೂ ಗ್ರೀನ್ ಇದೆ, ಕಲ್ಯಾಣಿ ಮಧ್ಯದಲ್ಲಿರೋದು. ಸೂಪರ್, ಬನ್ನಿ ಜರ್ನಿ ಕಂಟಿನ್ಯೂ ಮಾಡೋಣ. ಇನ್ನೊಂದು ಸ್ನೇಹಿತರೆ, ಅಲ್ಲಿ ಹೋಗ್ತಿರೋ ಒಂದು ವಿಲೇಜ್ ಬಂದು ಮಹದೇವಪುರ ಅಂತೇಳಿ. ಶೂಟಿಂಗ್ ಪಾಯಿಂಟ್ ಅಂತ ಯಾಕೆ ಬಂತಂತಂದರೆ, ಅಲ್ಲಿ ತುಂಬ ಫಿಲ್ಮ್ ಶೂಟಿಂಗ್ ಆಗ್ತಿತ್ತಂತೆ. ಕನ್ನಡ ಫಿಲ್ಮ್ಸು, ತಮಿಳು, ತೆಲುಗು ಸಾಂಗ್ ಶೂಟೆಲ್ಲ ಆಗ್ತಿತ್ತಂತೆ. ಮತ್ತು ಏನಾರ ಲವ್ ಸೀನ್ ಇದ್ರೆ ಶೂಟ್ ಆಗ್ತಿತ್ತಂತೆ. ಅಲ್ಲೆಲ್ಲ ಹಳೆ ಮನೆಗಳೆಲ್ಲ ಯೂಸ್ ಮಾಡಿದ್ದಾರೆ ಆ ಟೈಮಲ್ಲಿ, ಅಲ್ಲೆಲ್ಲ ಶೂಟ್ ಮಾಡೋಕ್ಕೆ. ಮತ್ತು ಒಂದು ರೋಡ್ ಇದೆ, ಆ ರೋಡು ತೋರಿಸ್ತೀನಿ ನಿಮ್ಗೆ, ಅದು ಸೂಪರ್ ಆಗಿದೆ. ತುಂಬ ಫಿಲ್ಮ್ ಶೂಟಿಂಗ್ ಮಾಡೋದ್ರಿಂದ ಇದಕ್ಕೆ ಮಹದೇವಪುರ ಶೂಟಿಂಗ್ ಪಾಯಿಂಟ್ ಅಂತ ಬಂತು. ಮತ್ತು ಶೂಟಿಂಗ್ ಪಾಯಿಂಟ್ ಮಹದೇವಪುರನೇ ಅಂತಾರೆ. ಅಲ್ಲಿ ಕನ್ನಡ ಫಿಲಮ್ ಎಕ್ಸಾಂಪಲ್ ಅಪ್ಪ ಅಂತಂದರೆ ನಂಜುಂಡಿ ಕಲ್ಯಾಣ. ರೀಸೆಂಟ್ ಫಿಲ್ಮ್ ಅಂತಂದರೆ ಅಂಬಿ ನಿಂಗೆ ವಯಸ್ಸಾಯಿತು, ಸುದೀಪ್ ಸರ್ದು ಸಾಂಗ್ನು ಅಲ್ಲಿ ಶೂಟ್ ಆಗಿದೆ. ಮಾತಾಡೋ ತಾರೆಯ ಕಂಡೆ ಅಂತ ಒಂದು ಸಾಂಗ್ ಇದೆ, ಆ ಸಾಂಗ್ನು ಅಲ್ಲಿ ಶೂಟ್ ಮಾಡಿರೋದು. ಇವಾಗ ಬೈಕ್ಗೆ ಎಣ್ಣೆ ಹಾಕ್ಸೋಣ ಬನ್ನಿ, ಪೆಟ್ರೋಲ್ ಊಟ ಮಾಡಿಸೋಣ. ಇದಾದ ತಕ್ಷಣ ನೆಕ್ಸ್ಟು ನಾನು ಟಿಫಿನ್ ಮಾಡ್ತೀನಿ. ಸ್ನೇಹಿತರೆ, ಇವಾಗ ಜಸ್ಟ್ ಒಂದು ಟೀ ಬ್ರೇಕ್ ಆಯಿತು, ಟಿಫಿನ್ ಪಾರ್ಸಲ್ ತೊಗೊಂಡೆ. ಟೀ ಆದ ತಕ್ಷಣ ಒಂದು ಸ್ವಲ್ಪ ಎನರ್ಜಿ ಬರುತ್ತೆ. ಶ್ರೀರಂಗಪಟ್ಟಣ ನಿಯರ್ ಇದ್ದೀನಿ. ಮಹದೇವಪುರ ಶೂಟಿಂಗ್ ಪಾಯಿಂಟ್ಗೆ 2 ರೂಟ್ ಬರುತ್ತೆ. ಶ್ರೀರಂಗಪಟ್ಟಣಕ್ಕಿಂತ ಮುಂಚೆ ಒಂದು ಕೊಡಿಯಾಳ ಅಂತ ರೂಟ್ ಬರುತ್ತೆ, ಆ ರೂಟ್ ತೊಗೊಬೇಡಿ, ಆ ರೂಟ್ ಚೆನ್ನಾಗಿಲ್ಲ. ಶ್ರೀರಂಗಪಟ್ಟಣ ಆದಮೇಲೆ ಒಂದು ಲೆಫ್ಟ್ ಇದೆ ಡಿವಿಷನ್ನು, ಅದು ಕರಿಘಟ್ಟ ಅಂತ ಹೋಗುತ್ತೆ. ಆ ರೋಡ್ ತೊಗೊಂಡ್ರೆ ನಿಮಗೆ ರೋಡು ಚೆನ್ನಾಗಿದೆ, ಸೀನಿಕ್ ಆಗಿದೆ ರೂಟು. ನಾನು ಅಲ್ಲೇ ಹೋಗ್ತಿರೋದು. ಇನ್ನೊಂದು ಲೊಕೇಶನ್ಗೆ ಇನ್ನೊಂದು 20 ಕಿಲೋಮೀಟ್ರ್ ಇದೆ, ಇನ್ನೊಂದು 15-20 ಮಿನಿಟ್ಸಲ್ಲಿ ರೀಚ್ ಆಗ್ತೀನಿ. ಇಲ್ಲಿ ಡಿವಿಷನ್ ತೊಗೋಬೇಕು ಲೆಫ್ಟಲ್ಲಿ, ಕರಿಘಟ್ಟ ಮೇನ್ ರೋಡ್ ಅಂತ ಬರುತ್ತೆ. ರೋಡ್ ಮಾತ್ರ ಸೂಪರ್ ಆಗಿದೆ ಒಳಗಡೆ, ಇಲ್ಲಿ ವಿಲೇಜ್ ರೂಟು. ಏನು ಸಖತ್ ಸೀನಿಕ್ ಆಗಿದೆ ನೋಡಿ ರೂಟು. 2 ಕಡೆ ಗ್ರೀನ್ರಿ ಇದೆ, ನೋಡ್ಬೋದು. ಹಳೆ ಕಾಲದ ಆಲದ ಮರ ಹೆಂಗಿದೆ ನೋಡಿ, ದೊಡ್ಡದಾಗಿ ಯೂಸ್ ಆಗಿ. ಕ್ರೇಜಿ ಕಾರ್ನರಿಂಗು.
ಸೂಪರ್ ನೋಡ್ಬೋದು. ರೋಡು ಮಧ್ಯೆ ಎರಡು ಕಡೆ ತೆಂಗಿನ ಮರಗಳು. ಸೊ ಇದೆ ಸ್ಪಾಟು, ಕ್ರೇಜಿಯಾಗಿದೆ. ಒಂದು ನೋಡ್ಕೊಂಬರಂಬರಿ ಫಸ್ಟು. ಖುಷಿ ಆಗ್ತಿದೆ ನೋಡ್ಬೋದು. ಎರಡು ಕಡೆ ಗ್ರೀನ್ ಇದೆ, ಮಧ್ಯದಲ್ಲಿ ರೋಡು. ಲೊಕೇಶನ್ ಮಾತ್ರ ಜಾಲಿ. ನೇಚರ್ ಬ್ಯೂಟಿ ನೋಡ್ಬೋದು, ಎಷ್ಟು ಸೂಪರಾಗಿದೆ ಇದು ಲೊಕೇಶನ್ನು. ಈ ಥರ ಲೊಕೇಶನ್ ನಮ್ಮ ಬೆಂಗಳೂರು ಸುತ್ತಮುತ್ತ ಇರುತ್ತೆ, ನಮ್ಗೆ ಗೊತ್ತೇ ಇರಲ್ಲ. ನೋಡ್ಬೋದು ನೀವು. ಸ್ನೇಹಿತರೆ ನೋಡ್ಬೋದು, ಬಂದು ರೀಚ್ ಆಗಿದ್ದೀನಿ ಇವಾಗ. ಜಸ್ಟ್ ಇಲ್ಲಿ ಬೈಕ್ ಕೂಡ ಪಾರ್ಕ್ ಆಗಿದೆ, ಇಲ್ಲಿ ನೋಡ್ಬೋದು ನೀವು. ಲೊಕೇಶನ್ ಮಾತ್ರ ಈ ಥರ ಇದೆ, ಇಲ್ಲಿ ನೋಡ್ಬೋದು. ಸೊ ಸೂಪರ್, ತಂಪಾದ ಗಾಳಿ ಇದೆ, ಗ್ರೀನ್ರಿ ಇದೆ ಎರಡು ಕಡೆ ನೋಡ್ಬೋದು ನೀವು. ಈ ಸಮ್ಮರಲ್ಲಿ ಈ ಥರ ಗ್ರೀನ್ ಇರೋದು ಮಂಡ್ಯ ಡಿಸ್ಟಿಕಲ್ಲಿ ಮಾತ್ರ, ಯಾಕಂದರೆ ಇಲ್ಲಿ ಕಾವೇರಿ ರಿವರ್ ಹತ್ತಿರ ಆಗುತ್ತೆ. ಮುಂದೆ ತೋರಿಸ್ತೀನಿ ಹೋಗಿ. ಅದಕ್ಕೋಸ್ಕರ ತುಂಬ ಗ್ರೀನ್ ಇರೋದಿಲ್ಲ, ನೀರಾವರಿ ಇರೋದು. ನೀರಿನ ಸ್ವಲ್ಪ ಚೆನ್ನಾಗಿದೆ ಎಲ್ಲ ಹೊಲ ಗದ್ದೆಗಳಿಗಿಲ್ಲಿ. ಮತ್ತು ಸ್ನೇಹಿತರೆ ಇನ್ನೊಂದು ಏನಪ್ಪ ಅಂತಂದರೆ, ಇದು ಈ ಥರ ಒಂದು ಗೋವಾದಲ್ಲಿ ಒಂದು ರೋಡ್ ಇದೆ, ಅಲ್ಲಿವರೆಗೂ ಜನ ಹೋಗ್ತಾರೆ ಫೋಟೋ ವಿಡಿಯೋಗೆಲ್ಲ. ನಮ್ಮ ಮಂಡ್ಯ ಡಿಸ್ಟಿಕಲ್ಲೇ ಇರೋದು ಈ ಥರ ಒಂದು ಲೊಕೇಶನ್ ನೋಡ್ಬೋದು ನೀವು. ಶ್ರೀರಂಗಪಟ್ಟಣ ಹತ್ತಿರ ಆಗುತ್ತೆ. ಇಲ್ಲಿ ಬಂದು ಆ ಎಕ್ಸ್ಪೀರಿಯೆನ್ಸ್ನ ನೀವು ಅನುಭವಿಸ್ಬೋದು. ಚೆನ್ನಾಗಿ ಅನಿಸ್ತಿದೆ, ಖುಷಿ ಆಗ್ತಿದೆ ಬಂದು ನೋಡ್ಬೋದು ನೀವು. ಇಲ್ಲಿ ಪ್ರೀ ವೆಡ್ಡಿಂಗ್ ಶೂಟ್ ಎಲ್ಲ ಮಾಡ್ಬೋದು ನೀವು ಬಂದು. ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲನೂ ಬರ್ಬೋದು, ಜಾಲಿ ಮಾಡ್ಬೋದು ಇಲ್ಲಿ ಬಂದು. ಮತ್ತು ಇಲ್ಲೆಲ್ಲ ಪಿಕ್ನಿಕ್ಕು ಮಾಡ್ಬೋದು. ನಿಮ್ಮದು ಏನಾರ ಟಿಫಿನು ಇಲ್ಲ ಏನು ಲಂಚ್ ಪ್ಯಾಕ್ ಮಾಡ್ಕೊಂಬಂದು ತೊಗೊಂಬರ್ಬೋದು. ಇಲ್ಲಿ ಸುತ್ತಮುತ್ತ ನಿಮ್ಗೆ ಯಾವುದೇ ಥರ ರೆಸ್ಟೋರೆಂಟು ಏನೂ ಇಲ್ಲ. ಬರ್ಬೇಕು ಆನ್ ದ ವೇಲಿ ಪಾರ್ಸಲ್ ತೊಗೊಂಬನ್ನಿ, ಚೆನ್ನಾಗಿರುತ್ತೆ. ಬಂದು ಆರಾಮಾಗಿ ಇಲ್ಲಿ ಬಂದು ಟಿಫಿನ್ ಮಾಡೋಕ್ಕೆ ನೋಡ್ಬೋದು. ಈ ಥರ ಇದೆ ಇಲ್ಲಿ ಲೊಕೇಶನ್ ಕಂಪ್ಲೀಟ್ ಆಗಿದೆ. ನೋಡ್ಬೋದು, ಜೂಮ್ ಮಾಡಿದ್ದೀನಿ ಸ್ನೇಹಿತರೆ. ಇವಾಗ ಕಂಪ್ಲೀಟ್ ಡೀಟೇಲಾಗಿ ಕಾಣುತ್ತೆ ನಿಮಗೆ, ನೋಡ್ಬೋದು. ಎರಡು ಕಡೆ ಇದಾದ್ರೆ ಇದೆ ನೋಡ್ಬೋದು ನೀವು. ಸ್ನೇಹಿತರೆ ಇಲ್ಲಿ ಅವಾಗಲೇ ಹೇಳಿದಂಗೆ ತುಂಬ ಫಿಲ್ಮ್ ಶೂಟಿಂಗ್ಸ್ ಎಲ್ಲ ಆಗಿದೆ. 200ವರೆಗೂ ಫಿಲ್ಮ್ ಶೂಟ್ ಆಗಿದೆ. ಕನ್ನಡ, ತೆಲುಗು, ತಮಿಳು ಎಲ್ಲ ಶೂಟ್ ಮಾಡಿದ್ದಾರೆ ಇಲ್ಲಿ. ತುಂಬ ಫಿಲ್ಮ್ಸ್ ಎಲ್ಲ ನೋಡ್ಬೋದು. ಕರ್ನಾಟಕದಲ್ಲಿ ಹಿಡನ್ ಜಮ್ ಅಂತ ಹೇಳ್ತಾರೆ ಅದನ್ನ. ಸ್ನೇಹಿತರೆ ನೇಚರ್ ಮಧ್ಯೆ ಟಿಫಿನ್ ಮಾಡ್ತೀನಿ. ಇಡ್ಲಿ ವಡೆ ತಂದಿದ್ದೀನಿ ಪಾರ್ಸಲ್ಲು, ಜೊತೆ ನೋಡ್ಬೋದು. ಈ ಥರ ಇದೆ ನೋಡಿ. ವಾವ್ ಸೂಪರ್. ಅಲ್ಲಿ ಮುಂದೆ ಒಂದು ಪಾಯಿಂಟ್ ಇದೆ, ಅದನ್ನ ನೋಡ್ಕೊಂಬರೋಣ. ಅಲ್ಲಿ ವಾಟರ್ ಸ್ಟ್ರೀಮ್ ಇದೆ, ಕಾವೇರಿ ರಿವರ್ದು. ನೋಡಿಕೊಂಡು ನೆಕ್ಸ್ಟ್ ಇಲ್ಲಿಂದ ಹೊರಡ್ತೀನಿ. ಸ್ನೇಹಿತರೆ ನೋಡ್ಬೋದು, ಇಲ್ಲಿ ಬಂದಿದ್ದೀನಿ ಬ್ಯಾಕ್ ವಾಟ್ರಿಗೆ. ಕಾವೇರಿ ರಿವರ್ ನೋಡ್ಬೋದು. ಇಲ್ಲೊಂದು ಟೆಂಪಲ್ ಕೂಡ ಇದೆ, ವಾಶ್ರೂಮ್ ಎಲ್ಲ ಇದ್ದಾವೆ ನಿಮಗೆ. ಇಲ್ಲಿ ಸಮ್ಮರಲ್ಲಿ ಬಂದರೆ ಆಡಾಡೋಕ್ಕೆ ಚೆನ್ನಾಗಿರುತ್ತೆ. ನೋಡ್ಬೋದು ನೀವು, ಈ ಥರ ಇದೆ ಲೊಕೇಶನ್ ಇದೆ. ಸ್ನೇಹಿತರೆ ಇಲ್ಲಿಂದ ಹೊರಡ್ತಾ ಇದ್ದೀನಿ ಇವಾಗ. ಇನ್ನೊಂದು ಸ್ನೇಹಿತರೆ, ಸಮಯ ಯಾವಾಗ ಎಷ್ಟು ಸಿಗುತ್ತೆ ಎಂಜಾಯ್ ಮಾಡಿ. ಸ್ನೇಹಿತರೆ ಸ್ಪಾಟ್ ಯಾವ ಥರ ಅನಿಸ್ತು? ಕ್ರೇಜಿ ಆಗಿದೆಯಲ್ಲ, ಸೂಪರ್ ಆಗಿದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್, ಶೇರು, ಕಮೆಂಟ್ ಮಾಡಿ. ಮತ್ತು ಚಾನಲ್ಗೆ ಯಾರು ಹೊಸಬರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಲಾಗ್ನ ಇಲ್ಲಿಗೆ ಕ್ಲೋಸ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಕ್ರೇಜಿ ಲೊಕೇಶನ್ ತೊಗೊಂಬರ್ತೀನಿ ಅಂತ ಹೇಳ್ತಾ ಗುಡ್ ಬೈ ಸ್ನೇಹಿತರೆ.